ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ರವೀಂದ್ರನಾಥ್. ಮಕ್ಕಳೇ, ಈ ಇಂದಿನ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಮೊದಲನೇ ಪದ್ಯ ಉತ್ತರಿ ಹಾಡು. ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದಿನ ತರಗತಿಯಲ್ಲಿ 3 ಪ್ಯಾರಾಗಳನ್ನು ನಾವು ಕಲ್ತಿದ್ದೀವಿ ಅಲ್ವಾ? ಈ ಒಂದು ತರಗತಿಯಲ್ಲಿ ಉಳಿದಿರ್ತಕ್ಕಂಥ 2 ಪ್ಯಾರಾಗಳನ್ನು ನಾವು ಕಲಿಯೋಣ ಮಕ್ಕಳೇ. ಮೊನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ಮುಗಿಸ್ಕೊಂಬಂದಿದ್ದೀವಿ ಅಲ್ವಾ? ಹೇಗಿತ್ತು ಸ್ವಾತಂತ್ರ್ಯ ದಿನಾಚರಣೆ? ಚೆನ್ನಾಗಿತ್ತಾ? ಚೆನ್ನಾಗಿರಲಿಲ್ವಾ? ಯಾಕೆ? ನೀವು ಪಾರ್ಟಿಸಿಪೇಟ್ ಮಾಡಿಲ್ವಲ್ಲ, ನೀವು ಭಾಗವಹಿಸಿಲ್ಲ. ಏನು ಮಾಡೋದು? ಕೋವಿಡ್ ಅಲ್ವಾ? ಪರವಾಗಿಲ್ಲ ಮಕ್ಕಳೇ, ಮುಂದಿನ ವರ್ಷ ನೀವು ಭಾಗವಹಿಸಿರಂತೆ ಇನ್ನೂ ಚೆನ್ನಾಗಿ ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಮಕ್ಕಳೇ. ಮಕ್ಕಳೇ, ನನಗೊಂದು ದೇಶಭಕ್ತಿ ಗೀತೆ ಆಡಬೇಕು ಅನಿಸ್ತೈತೆ. ನೀವು ನನ್ನ ಜೊತೆಯಲ್ಲಿ ಆಡಿ ಮಕ್ಕಳೇ. ಆಡೋಣವಾ? ಆಯಿತು ಮಕ್ಕಳೇ, ಆಡಿ ನನ್ನ ಜೊತೆಯಲ್ಲಿ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ 100 ಮಾತಾಗಿರಲಿ, 100 ಮತ ನಮಗಿರಲಿ 100 ಮಾತಾಗಿರಲಿ. ನಾಡಿನ ಜನುಮನ ನಾವೆಲ್ಲ ಒಂದೇ, ನಾಡ ರಕ್ಷಣೆಗಾಗಿ ನಡೆಯುವ ಮುಂದೆ. ಹೌದು ಮಕ್ಕಳೇ, ದೇಶ ಸೇವೆಯೇ ಈಶ ಸೇವೆ. ಇದಕ್ಕಿಂತ ದೊಡ್ಡ ಸೇವೆ ಇಲ್ಲ ಮಕ್ಕಳೇ. ನಾವು ದೇವರ ಸೇವೆ ಮಾಡದೇ ಇದ್ದರೂ ಪರವಾಗಿಲ್ಲ, ಜನ್ಮ ಕೊಟ್ಟಿರ್ತಕ್ಕಂಥ ದೇಶ, ಜನ್ಮ ಕೊಟ್ಟಿರ್ತಕ್ಕಂಥ ಭಾರತ ಮಾತೆಗೆ ನಾವು ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮಕ್ಕಳೇ. ದೇಶವೇ ಗುಡಿ, ದೇಶಕ್ಕಾಗಿ ದುಡಿ. ಹೌದು ಮಕ್ಕಳೇ, ನಾವು ದೇವಸ್ಥಾನಕ್ಕೆ ದುಡಿದೇ ಇದ್ದು ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ, ನಮ್ಮ ದೇಶವೇ ನಮಗೆ ಗುಡಿ. ಆ ದೇಶಕ್ಕಾಗಿ ದುಡಿಯೋದಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು ಮಕ್ಕಳೇ. ದೇಶಕ್ಕಾಗಿ ಒಂದಾಗಿರಿ, ದೇಶಕ್ಕಾಗಿ ಮುಂದಾಗಿರಿ. ಹೌದು ಮಕ್ಕಳೇ, ನಮ್ಮಲ್ಲಿ ಹಲವು ಜಾತಿಗಳಿರ್ಬೋದು, ಹಲವು ಮತಗಳಿರ್ಬೋದು, ಹಲವು ಪಂಗಡಗಳಿರ್ಬೋದು, ಆದರೂ ನಾವೆಲ್ಲ ಮಾನವರು, ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ ದೇಶಕ್ಕೆ ಕಷ್ಟಕಾಲ ಬಂದಾಗ ಎಲ್ಲರೂ ಒಟ್ಟಾಗಿ ಸಿದ್ಧರಾಗಿ ಈ ದೇಶಕ್ಕಾಗಿ ನಾವು ಸೇವೆ ಮಾಡಬೇಕು. ಈ ದೇಶಕ್ಕಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧರಿರಬೇಕು ಮಕ್ಕಳೇ. ಹೌದು ಮಕ್ಕಳೇ, ಇಂತಹ ಶುಭ ನುಡಿಗಳನ್ನು ನಮ್ಮ ಮಾತಿನಲ್ಲಿ ಸಂದರ್ಭಾನುಸಾರವಾಗಿ ಸಮಯೋಚಿತವಾಗಿ ನಾವು ಬಳಸಿ ಮಾತನಾಡೋದ್ರಿಂದ ಭಾಷೆಯ ಕೌಶಲ್ಯ ಹೆಚ್ಚಾಗುತ್ತೆ, ನಮ್ಮ ಮಾತನಾಡುವ ಕೌಶಲ್ಯ ಹೆಚ್ಚಾಗುತ್ತೆ. ಇಂತಹ ಒಂದು ಭಾಷಾ ಕೌಶಲ್ಯವನ್ನು, ಮಾತನಾಡುವ ಕೌಶಲ್ಯವನ್ನು ನೀವು ಬೆಳೆಸ್ಕೋಬೇಕು ಮಕ್ಕಳೇ. ಮಕ್ಕಳೇ, ಈ ಇಂದಿನ ತರಗತಿಯಲ್ಲಿ ನಾವು ಕಲ್ತಿರ್ತಕ್ಕಂಥ ಅಂಶಗಳನ್ನು ಒಂದು ಸಲ ನೋಡೋಣ ಮಕ್ಕಳೇ. ಕೊಡಗಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಪದ್ಯದ ಮೊದಲನೇ ಪ್ಯಾರಾದಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಕೊಡಗಿನ ಹಿರಿಯರ ಧೈರ್ಯ ಸಾಹಸಗಳು, ಇದರ ಬಗ್ಗೆಯೂ 2ನೇ ಪ್ಯಾರಾದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಕೊಡಗಿನ ವೀರರ ವೀರತ್ವ ಹಾಗೂ ಸಂಸ್ಕೃತಿ ಸಂಪ್ರದಾಯಗಳು, ಈ ಒಂದು ವಿಷಯವನ್ನು ನಾವು 3ನೇ ಪ್ಯಾರಾದಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕಲಿಬೇಕು, ಏನೆಲ್ಲ ವಿಷಯಗಳನ್ನು ತಿಳ್ಕೊತೀವಿ ಅನ್ನೋದನ್ನು ನಾವು ನೋಡೋದಾದರೆ, ಕೊಡಗಿನ ಸ್ಥಳ ಮಹಿಮೆ ಮತ್ತು ಅಲ್ಲಿ ಆಳಿರ್ತಕ್ಕಂಥ ಕೆಲವು ರಾಜಮನೆತನಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು 4ನೇ ಪ್ಯಾರಾದಲ್ಲಿ ತಿಳ್ಕೊತೀವಿ ಮಕ್ಕಳೇ. ಹಾಗೆ ಕೊಡಗಿನ ಜನತೆಯ ಒಗ್ಗಟ್ಟು ಮತ್ತು ಸಂಸ್ಕೃತಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5ನೇ ಪ್ಯಾರಾದಲ್ಲಿ ತಿಳ್ಕೊತೀವಿ ಮಕ್ಕಳೇ. ಮಕ್ಕಳೇ, ನಾವು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಕೆಲವೊಂದು ಗಾದೆ ಮಾತುಗಳನ್ನು ನೋಡೋಣ. ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಒಂದು ವಾಕ್ಯವನ್ನು ಮುಂದುವರಿಸಿ ಮಕ್ಕಳೇ. ಹೇಳಿ, ಪೂರ್ಣ ಮಾಡಿ ಇದನ್ನು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಸ್, ಕರೆಕ್ಟ್. ಊಟ ಬಲ್ಲವನಿಗೆ ರೋಗವಿಲ್ಲ. ಹೌದು ಮಕ್ಕಳೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತನಾಡಕ್ಕೆ ಬಂದರೆ ಎಂತಹ ಸಂದರ್ಭ ಬಂದರೂ ನಾವು ನಿಭಾಯಿಸ್ಬೋದು. ಅದೇ ರೀತಿಯಲ್ಲಿ
ಊಟ ಚೆನ್ನಾಗಿ ತಿಂತಾಯಿದ್ರೆ ನಮ್ಮ ಹತ್ರ ಯಾವ ಕಾಯಿಲೆನೂ ಸುಳಿಯೋದಿಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಅರ್ಥವನ್ನು ಈ ಒಂದು ಗಾದೆ ಮಾತು ಒಳಗೊಂಡಿದೆ ಮಕ್ಕಳೇ. ಮಾತು ಮನೆ ಕೆಡಿಸಿತು, ಈ ಒಂದು ಗಾದೆ ಮಾತನ್ನು ಪೂರ್ಣಗೊಳಿಸಿ ಮಕ್ಕಳೇ. ಮಾತು ಮನೆ ಕೆಡಿಸಿತು. ಎಸ್ ಎಸ್, ಕರೆಕ್ಟ್, ಹೌದು ಮಕ್ಕಳೇ. ತೂತು ಒಲೆ ಕೆಡಿಸಿತು. ಹೌದು ಮಕ್ಕಳೇ, ನಮ್ಮ ಮಾತು ಜಾಸ್ತಿ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ನಿಂತೋಗ್ಬಿಡ್ತದೆ. ಹಾಗೆ ಒಂದು ಒಲೆ ಮೇಲೆ ಇರ್ತಕ್ಕಂಥ ಪಾತ್ರೆಗೆ ತೂತಿದ್ರೆ ಆ ಒಲೆ ಉರಿಯೋದಿಲ್ಲ. ಹೌದು, ನಮ್ಮ ಮಾತು ಇತಿಮಿತಿಯಾಗಿರಬೇಕು, ಸಂದರ್ಭೋಚಿತವಾಗಿ ಇರಬೇಕು. ಮಕ್ಕಳೇ, ಈ ಒಂದು ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮಾತೆ ಮುತ್ತು, ಮಾತೆ ಮೃತ್ಯು. ಹೌದು ಮಕ್ಕಳೇ, ಕರೆಕ್ಟಾಗಿ ಹೇಳಿದ್ರೆ ಮಾತೆ ಮುತ್ತು, ಮಾತೆ ಮೃತ್ಯು. ನಮ್ಮ ಮಾತು ಚೆನ್ನಾಗಿದ್ದರೆ ನಾವು ಒಳ್ಳೆಯ ರೀತಿಯಲ್ಲಿ ಈ ಸಮಾಜದಲ್ಲಿ ಬದುಕ್ಬೋದು ಮಕ್ಕಳೇ. ಮಾತೆ ಮೃತ್ಯು. ನಾವು ಸರಿಯಾಗಿ ಮಾತನಾಡೋಕ್ಕೆ ನಮಗೆ ಬರಲಿಲ್ಲ ಅಂತಂದರೆ, ನಾವು ಸಂದರ್ಭವನ್ನು ಸರಿಯಾಗಿ ನಿಭಾಯಿಸೋಕ್ಕಾಗಲಿಲ್ಲ ಅಂತಂದರೆ ಅವು ಜಗಳಗಳಿಗೂ ದಾರಿ ಮಾಡಿಕೊಡ್ತವೆ. ಮಕ್ಕಳೇ, ನಮ್ಮ ಮಾತು ಚೆನ್ನಾಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಗಾದೆ ಮಾತುಗಳನ್ನು ಸಂದರ್ಭೋಚಿತವಾಗಿ ಸಮಯಾನುಸಾರವಾಗಿ ನಮ್ಮ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಳಸಿದ್ದೇ ಆದರೆ ನಮ್ಮ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ, ನಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ ಮಕ್ಕಳೇ. ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ನೀವು ಬೆಳೆಸ್ಕೋಬೇಕು ಮಕ್ಕಳೇ. ಇವಾಗ ನಾನು ನದಿಗಳ ತೋರಿಸ್ತೀನಿ. ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ನದಿಗಳ ಉಗಮ ಸ್ಥಾನಗಳನ್ನು ಗುರುತಿಸಿ ಮಕ್ಕಳೇ. ನೋಡಿ, ಈ ಒಂದು ನದಿ ಯಾವುದು ಹೇಳಿ ನೋಡೋಣ. ಉಳ್ಕೊಳ್ಳ. ನೋಡಿ, ಇದು ಕಾಶಿ ಕ್ಷೇತ್ರ. ಕಾಶಿ ಕ್ಷೇತ್ರ ಇದು. ಕಾಶಿ ಕ್ಷೇತ್ರದಲ್ಲಿ ಹರಿತಾ ಇರ್ತಕ್ಕಂಥ ನದಿ ಇದು. ಊಹೆ ಮಾಡಿದ್ರೆ ಐಡಿಯಾ ಬಂತ? ಹೌದು ಮಕ್ಕಳೇ, ಇದು ಗಂಗಾ ನದಿ. ಗಂಗಾ ನದಿ ಇದು ಹುಟ್ಟತಕ್ಕಂಥ ಸ್ಥಳ ಎಲ್ಲಿ? ಗಂಗೋತ್ರಿ. ಇದು ಹುಟ್ಟತಕ್ಕಂಥ ಸ್ಥಳ ಗಂಗೋತ್ರಿ. ಉತ್ತರಾಖಂಡಲ್ಲಿ ಈ ಒಂದು ಗಂಗಾ ನದಿ ಹಿಮಾಲಯ ಪರ್ವತಗಳಲ್ಲಿ ಹುಟ್ಟುತ್ತೆ ಮಕ್ಕಳೇ. ಈ ಒಂದು ನದಿಯ ಚಿತ್ರ ನೋಡಿ ಮಕ್ಕಳೇ. ಯಾವ ನದಿ ಇದು? ಗುರುತಿಸಿ ನೋಡೋಣ. ಈ ಒಂದು ನದಿ ಯಮುನಾ ನದಿ ಮಕ್ಕಳೇ. ಇದು ಹುಟ್ಟತಕ್ಕಂಥದ್ದು ಯಮುನೋತ್ರಿಯಲ್ಲಿ. ಇದು ಉತ್ತರಾಖಂಡಲ್ಲೇ ಹುಟ್ಟತಕ್ಕಂಥ ಒಂದು ನದಿ. ಮುಂದಿನ ಒಂದು ಚಿತ್ರ ನೋಡಿ ಮಕ್ಕಳೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಚಿತ್ರ? ಈ ನದಿಯ ಚಿತ್ರ ಯಾವುದು? ಇದು ನದಿ ಹೇಳಿ ನೋಡೋಣ. ಹೌದು ಮಕ್ಕಳೇ, ಕರೆಕ್ಟ್. ನೀವು ಹೇಳ್ತಾ ಇರ್ತಕ್ಕಂಥ ಉತ್ತರ ಕರೆಕ್ಟ್. ಇದು ನರ್ಮದಾ ನದಿ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಈ ಒಂದು ನದಿ ಹುಟ್ಟುತ್ತೆ ಮಕ್ಕಳೇ. ಮುಂದಿನ ಒಂದು ಚಿತ್ರ ನೋಡಿ ಮಕ್ಕಳೇ. ಈ ಒಂದು ನದಿ ಯಾವುದು ಹೇಳಿ ನೋಡೋಣ. ಕ್ಲೂ ಕೊಡ್ಲಾ? ಇದು ನಮ್ಮ ಕೊಡಗಿನಲ್ಲಿ ಹುಟ್ಟುತ್ತೆ. ಇವಾಗ ಹೇಳಿ ಮಕ್ಕಳೇ, ಯಾವ ನದಿ ಇದು? ಕರೆಕ್ಟ್ ಮಕ್ಕಳೇ, ಇದು ಕಾವೇರಿ ನದಿ. ಎಲ್ಲಿ ಹುಟ್ಟುತ್ತೆ ಇದು? ತಲಕಾವೇರಿಯಲ್ಲಿ. ಕೊಡಗಿನ ತಲಕಾವೇರಿಯಲ್ಲಿ ಈ ಒಂದು ನದಿ ಹುಟ್ಟುತ್ತೆ ಮಕ್ಕಳೇ. ಹೌದು, ನಾವು ಈ ಒಂದು ಪದ್ಯದಲ್ಲಿ ತಲಕಾವೇರಿಯ ಬಗ್ಗೆನೂ ಮತ್ತು ಕಾವೇರಿ ನದಿಯ ಬಗ್ಗೆನೂ ಈ ಒಂದು ಪದ್ಯದಲ್ಲಿ ನಾವು ತಿಳ್ಕೊತೀವಿ ಮಕ್ಕಳೇ. ಮಕ್ಕಳೇ, 4ನೇ ಪ್ಯಾರವನ್ನು ನನ್ನ ಜೊತೆಯಲ್ಲಿ ರಾಗವಾಗಿ ಹಾಡಿ ಮಕ್ಕಳೇ. ಹಾಡ್ತೀರಲ್ವಾ? ಆಯಿತು, ಹಾಡಿ. ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ. ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದಿರವರ್ಮನೆ. ಇದಕೊ ಚಂಗಾಳ್ವರ ಸರಾಡಂ ಬರವು ಕುಣಿದ ಶ್ರೀರಂಗವು. ಇದೋ ಇದೋ ಇಲ್ಲರುಳ್ದಾಲೇರಿಯರ ಬಲಗಿರಿ ಶೃಂಗವು. ವಿಧಿಯ ಮಾಟದ ಕೊಡಗಿದು, ಮೊದಲೇ ನಮ್ಮದು ಕಡೆಗಿದು. ಕದಲದೆಮ್ಮನು ಬೆಡಗಿದು, ಕದಲದೆಮ್ಮನು ಬೆಡಗಿದು. ಮಕ್ಕಳೇ, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ. ಹೌದು ಮಕ್ಕಳೇ, ಅಗಸ್ತ್ಯನು ತಪಸ್ಸು ಮಾಡಿದಂಥ ಒಂದು ಸ್ಥಳ ಈ ಒಂದು ಕೊಡಗು. ಹಾಗಾಗಿ ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ. ಅಂದರೆ ಆ ಕಾವೇರಿ ನದಿ ಹುಟ್ಟತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಇದನ್ನು ಕಾವೇರಿ ತಾಯಿಯ ತವರ್ಮನೆ ಅಂತಲೂ ಕರೀತಾರೆ ಮಕ್ಕಳೇ. ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ. ಹೌದು, ಕೊಡಗಿನ ಒಬ್ಬ ಪ್ರಸಿದ್ಧ ರಾಜ ಈ ಚಂದಿರವರ್ಮ ಅಂತಕ್ಕಂಥವರು. ಅವರು ಹಲವು ಪ್ರದೇಶಗಳನ್ನು ಗೆದ್ದು ಹಲವು ಯುದ್ಧಗಳನ್ನು ಜಯಿಸಿ ಕೊಡಗಿನ ಒಂದು ಪ್ರದೇಶವನ್ನು ವಿಸ್ತರಿಸಿ ಉತ್ತಮ ಆಡಳಿತವನ್ನು ಕೊಟ್ಟಂತಹ ಒಬ್ಬ ರಾಜ
ಚಂದಿರವರ್ಮ. ಹಾಗಾಗಿ ಒಬ್ಬ ಕದನ ಸುರಿಗುಯ್ಯಾಲೆ ತೂಗಿದನಿಲ್ಲಿ ಚಂದರವರ್ಮನೆ ಅಂತಕ್ಕಂಥ ವರ್ಣನೆಯನ್ನು ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಮಕ್ಕಳೇ. ಇದಕ್ಕೋ ಚಂಗಾಳ್ ವರಸರ ಆಡಂಬರವು ಕುಣಿದ ಶ್ರೀರಂಗವು. ಹೌದು ಮಕ್ಕಳೇ, ಚಂಗಾಳ್ ವರಸರು ಅಂತಕ್ಕಂಥ ಒಂದು ರಾಜಮನೆತನ ಇಲ್ಲಿ ಹಲವು ಯುದ್ಧಗಳನ್ನು ಮಾಡಿ ಗೆದ್ದು ಇಲ್ಲಿ ಕುಣಿದು ಕುಪ್ಪಳಿಸಿ ಆ ಒಂದು ರಾಜ್ಯವನ್ನು ವಿಸ್ತರಿಸಿ ಕೊಡಗಿನ ಪ್ರಜೆಗಳಿಗೆ ಉತ್ತಮ ಆಳ್ವಿಕೆಯನ್ನು ಕೊಟ್ಟಂಥವರು ಚಂಗಾಳ್ ವರಸರು ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಾನೆ. ಇದೋ ಇಲ್ಲರುಳ್ದ ಆಲೇರಿಯರ ಬಲಗಿರಿ ಶೃಂಗವು. ಹೌದು ಮಕ್ಕಳೇ, ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಹಾಲೇರಿಯರು ಅಂತಕ್ಕಂಥ ಒಬ್ಬ ರಾಜಮನೆತನವು ಈ ಒಂದು ಬಲಗಿರಿ ಶೃಂಗ ಏನಿದೆ, ಈ ಒಂದು ಬಲಗಿರಿ ಶೃಂಗದ ವ್ಯಾಪ್ತಿಯಲ್ಲಿ ಈ ಒಂದು ಹಾಲೇರಿಯರ ಒಂದು ಮನೆತನ ರಾಜಮನೆತನ ಇಲ್ಲಿ ನೆಲೆಸಿತ್ತು ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದಲದೆಮ್ಮನು ಬೆಡಗಿದು. ಹೌದು ಮಕ್ಕಳೇ, ಇಂತಹ ಒಂದು ಪರಿಸರವನ್ನು, ಇಂತಹ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಮನುಷ್ಯರಿಂದ ಸೃಷ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಒಂದು ಆ ವಿಧಿಯ ಮಾಟ, ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಾದು ಇದು ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ. ಮೊದಲೇ ನಮ್ಮದು ಕಡಗಿದು. ಹೌದು ಮಕ್ಕಳೇ, ಈ ಒಂದು ಕೊಡಗು ನಾಡು ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶದಲ್ಲಿ ಬರೋದರಿಂದ ಇದು ಒಂದು ಸ್ವಲ್ಪ ಕರ್ನಾಟಕಕ್ಕೆ ಕಡೆಯ ಭಾಗದಲ್ಲಿರ್ತಕ್ಕಂಥದ್ರಿಂದ ಕವಿ ಮೊದಲೇ ನಮ್ಮದು ಕಡಗಿದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಕದಲದೆಮ್ಮನು ಬೆಡಗಿದು. ಹೌದು, ಈ ಒಂದು ಕೊಡಗು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ, ನಾವು ಈ ಒಂದು ಕೊಡಗನ್ನು ಎಂದಿಗೂ ಬಿಟ್ಟು ಹೋಗುವವರಲ್ಲ ಅಂತಕ್ಕಂಥ ಮಾತನ್ನು ಕೊಡಗಿನ ಜನ ಹೇಳ್ತಾರೆ ಅಂತ ಅನ್ನೋ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ಈಗ ಮೊದಲನೇ ಪ್ಯಾರಾದಲ್ಲಿ ನಾವು ಅಗಸ್ತ್ಯ ಮಹರ್ಷಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ? ಈ ಅಗಸ್ತ್ಯರ ಬಗ್ಗೆ ಅವರ ಹಿನ್ನೆಲೆಯನ್ನು ನೋಡೋದಾದರೆ ಒಂದು ಸಣ್ಣ ಕಥೆ ಇದೆ ಮಕ್ಕಳೇ. ಆ ಒಂದು ಕಥೆಯನ್ನು ತಿಳ್ಕೊಳ್ಳೋಣವಾ? ಕಥೆ ಅಂದರೆ ನಿಮಗೂ ಇಷ್ಟ ತಾನೆ? ಆಯಿತು ಮಕ್ಕಳೇ, ಆ ಕಥೆಯನ್ನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಮಕ್ಕಳೇ. ಕಥೆ ಆದಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರಿಸಬೇಕು. ಉತ್ತರಿಸ್ತೀರಲ್ವಾ? ಕಥೆಯನ್ನು ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಆಯಿತು, ಕಥೆ ಪ್ರಾರಂಭ ಮಾಡೋಣ. ಅಗಸ್ತ್ಯ ಮಹಾಮುನಿಗಳ ನಾವು ಹಿನ್ನೆಲೆಯನ್ನು ನೋಡೋದಾದರೆ ಇವರ ತಂದೆ ವರುಣ, ತಾಯಿ ಮಿತ್ರ. ಹೌದು ಮಕ್ಕಳೇ, ಮಿತ್ರ ವರುಣರ ಸುಪುತ್ರ ಅಗಸ್ತ್ಯ ಮಹರ್ಷಿಗಳು. ಒಂದು ಸಲ ಏನಾಗುತ್ತೆ ಅಂತಂದರೆ ವಾತಾಪಿ ಇಲ್ವಲ ಅಂತಕ್ಕಂಥ ಇಬ್ಬರು ರಾಕ್ಷಸರು ಇರ್ತಾರೆ ಮಕ್ಕಳೇ. ಇವರ ವೃತ್ತಿ ಏನಪ್ಪ ಅಂತಂದರೆ, ಇವರ ಚಟ ಏನಪ್ಪ ಅಂತಂದರೆ, ಯಾರಾದರೂ ದಾರಿಯಲ್ಲಿ ಬರ್ತಾ ಇರ್ತಕ್ಕಂಥ ಋಷಿಮುನಿಗಳನ್ನು ಇಲ್ಲ ಪ್ರಯಾಣಿಕರನ್ನು ತಮ್ಮ ಮನೆಗೆ ಆಹ್ವಾನಿಸೋದು. ತಮ್ಮ ಮನೆಗೆ ಆಹ್ವಾನಿಸ್ಬಿಟ್ಟು ಅವರಿಗೆ ಈ ವಾತಾಪಿ ಇದ್ದಾನಲ್ಲ, ಈ ವಾತಾಪಿ ಅಂತಂದರೆ ಮೇಕೆ ಅಂತಕ್ಕಂಥ ಅರ್ಥವೂ ಇದೆ. ಈತ ಮೇಕೆಯ ರೂಪವನ್ನು ತಾಳ್ಬಿಡ್ತಾ ಇದ್ದ. ಈ ಇಲ್ವಲ ಏನಿದ್ದ, ಇವನು ಆ ವಾತಾಪಿಯನ್ನು ಕತ್ತರಿಸ್ಬಿಟ್ಟು ಅವನನ್ನು ಸಾರು ಮಾಡಿಬಿಟ್ಟು ಬಂದಂಥ ಅತಿಥಿಗಳಿಗೆ ಬಡಿಸ್ಬಿಡ್ತಾ ಇದ್ದ. ಅವರು ಪಾಪ ಬಂದಂಥ ಅತಿಥಿಗಳು ಊಟ ಮಾಡಿದ ಆದಮೇಲೆ ಇವನೇನು ಮಾಡ್ತಾ ಇದ್ದ, ಇಲ್ವಲ್ಲ ವಾತಾಪಿ ಹೊರಗೆ ಬಾ ಅನ್ನುತ್ತಿದ್ದ. ಹಾಗೇನಾಗ್ತಾಯಿತ್ತು, ಈ ಒಳಗಡೆ ಹೊಟ್ಟೆಯಲ್ಲಿರ್ತಕ್ಕಂಥ ವಾತಾಪಿ ಆ ಹೊಟ್ಟೆಯನ್ನು ಸೀಳ್ಕೊಂಡು ಆಚೆ ಕಡೆಗೆ ಬಂದುಬಿಡ್ತಾ ಇದ್ದ. ಆಗ ಊಟ ಮಾಡಿದಂಥ ಅತಿಥಿಗಳು ಸತ್ತೋಗ್ತಾಯಿದ್ರು. ಈ ರೀತಿಯಾಗಿ ಜನರಿಗೆ ಹಿಂಸೆ ಕೊಡ್ತಾಯಿದ್ರು ಇವರು. ಈ ಒಂದು ವಿಷಯ ಅಗಸ್ತ್ಯ ಮಹರ್ಷಿಗೆ ಗೊತ್ತಾಗ್ತದೆ. ಅದಕ್ಕೆ ಅಗಸ್ತ್ಯರು ಆಯಿತು ಇವ್ರನ್ನ ಒಮ್ಮೆ ನೋಡೇ ಬಿಡೋಣ ಅಂದ್ಬಿಟ್ಟು ಅಗಸ್ತ್ಯ ಮಹರ್ಷಿ ಎಲ್ಲಿಗೆ ಬರ್ತಾರಪ್ಪ ಅಂದರೆ ಸೀದಾ ಆ ವಾತಾಪಿ ಇಲ್ವಲರು ಇದ್ದಾರಲ್ಲ ಅಲ್ಲಿಗೆ ಅವರು ಬರ್ತಾರೆ. ಸೊ ಅಲ್ಲಿರ್ತಕ್ಕಂಥ ವಾತಾಪಿ ಇಲ್ವಲ್ಲರು ಏನಿದ್ರು ಅವರು ಎಲ್ಲರಿಗೂ ಮಾಡ್ತಾಯಿದ್ರಲ್ಲ ಅದೇ ರೀತಿಯಲ್ಲೇ ಈ ವಾತಾಪಿಯನ್ನು ಕಡಿದುಬಿಟ್ಟು ಅದನ್ನು ಸಾಂಬಾರು ಮಾಡಿ ಅವರಿಗೆ ಅಗಸ್ತ್ಯ ಮಹರ್ಷಿಗಳಿಗೆ ಬಡಿಸ್ಬಿಡ್ತಾರೆ. ಅವರೇನು ಮಾಡ್ತಾರೆ, ಅಗಸ್ತ್ಯರಿಗೆ ಗೊತ್ತಿತ್ತು ಇದು ವಾತಾಪಿ ಒಂದು ಕಡಿದು ಮಾಡಿರ್ತಕ್ಕಂಥ ಸಾಂಬಾರು ಅಂತ. ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಊಟ ಮಾಡಿದ್ದಾದಮೇಲೆ ಏನು ಮಾಡ್ತಾರೆ ಗೊತ್ತಾ, ಅವರು ಊಟ ಮಾಡಿದ್ದಾದಮೇಲೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ವಾತಾಪಿ ಜೀರ್ಣೋಭವ ಅಂತಾರೆ. ಆಗ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ವಾತಾಪಿ ಜೀರ್ಣ ಆಗಿಬಿಡ್ತಾನೆ. ಈ ಇಲ್ವಲ್ಲ ಏನು ಮಾಡ್ತಾನೆ, ವಾತಾಪಿ ಹೊರಗೆ ಬಾ ಅಂತಾನೆ. ಎಲ್ಲಿಂದ ಬರಬೇಕು, ಈಗಾಗಲೇ ಜೀರ್ಣ ಆಗೋಗಿದ್ದ. ಹಾಗಾಗಿ ವಾತಾಪಿ ಆ ರೀತಿ ಕೊಲ್ಲಲ್ಪಡ್ತಾನೆ, ಸಾಯಿಸಲ್ಪಡ್ತಾನೆ. ಆಮೇಲೆ ಆ ಇಲ್ವಲನಿಗೂ ಶಾಪ ನೀಡಿ ಆ ಇಲ್ವಲನನ್ನು ಅಗಸ್ತ್ಯರು ಸಾಯಿಸ್ತಾರೆ. ಮಕ್ಕಳೇ ಅಷ್ಟೇ ಅಲ್ಲ, ಈ ಅಗಸ್ತ್ಯರು ಎಂಥ ಮಹಾಮುನಿಗಳು ಅಂತಂದರೆ, ಒಮ್ಮೆ ಕಾಳಕೇಯ ಅಂತಕ್ಕಂಥ ಒಬ್ಬ ರಾಕ್ಷಸ ಇರ್ತಾನೆ. ಅವನು ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ.
ದೇವತೆಗಳಿಗೆ ತೊಂದರೆ ಕೊಟ್ಬಿಟ್ಟು ಸಮುದ್ರದಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾ ಇದ್ದ. ಆಗ ಆ ದೇವತೆಗಳ ಕೈಯಲ್ಲಿ ಅವನನ್ನು ಸಂಹಾರ ಮಾಡೋದಕ್ಕೆ ಆಗೋದಿಲ್ಲ. ಆಗಲೂ ದೇವತೆಗಳೆಲ್ಲ ಸೇರಿ ಈ ಅಗಸ್ತ್ಯ ಮಹಾಮುನಿಗಳ ಹತ್ರ ಬಂದು ದಯವಿಟ್ಟು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಅಗಸ್ತ್ಯರು ಆ ಸಮುದ್ರದ ಹತ್ರ ಬಂದು ಆ ಸಮುದ್ರದ ನೀರನ್ನೆಲ್ಲ ಕುಡಿದು ಆ ಒಂದು ಕಾಳಕೆಯ ರಾಕ್ಷಸ ಕಾಣಿಸೋ ಥರ ಮಾಡ್ತಾನೆ. ಆಗ ದೇವತೆಗಳು ಅವನನ್ನು ಸಂಹಾರ ಮಾಡ್ತಾರೆ. ಅಷ್ಟೇ ಅಲ್ಲ ಮಕ್ಕಳೇ, ಇನ್ನೊಮ್ಮೆ ಈ ವಿಂಧ್ಯ ಪರ್ವತ ಏನಿದೆ ಇದು ಸೂರ್ಯನೊಂದಿಗೆ ಸ್ಪರ್ಧೆಗಿಳಿದು ಆಕಾಶದ ಹತ್ರ ನಿನ್ನ ಹತ್ರ ನಾನೂ ಬೆಳಿತೀನಿ ಅಂತ ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ದೇವತೆಗಳ ಒಂದು ಲೋಕಕ್ಕೆ ಆ ಒಂದು ಸೂರ್ಯ ಕಾಣಿಸ್ದಿರ ಆಗ್ಬಿಡ್ತಾನೆ. ಆಗ ಮತ್ತೆ ಎಲ್ಲರೂ ಓಡಿ ಬಂದು ಅಗಸ್ತ್ಯನನ್ನು ಬೇಡ್ಕೊತಾರೆ, ಏನಾದರೂ ಮಾಡಿ ಅದನ್ನು ತಡೆಯಪ್ಪ ಅಂತ. ಆಗಲೂ ಅಗಸ್ತ್ಯ ಮಹಾಮುನಿಗಳು ಆ ಒಂದು ಬೆಳೀತಾ ಇರತಕ್ಕಂಥ ಪರ್ವತ, ವಿಂಧ್ಯ ಪರ್ವತ ಅಂದರೆ ಅಗ ಅಂತಲೂ ಕರೀತಾರೆ ಮಕ್ಕಳೇ. ಈ ಬೆಳೀತಾ ಇರತಕ್ಕಂಥ ವಿಂಧ್ಯ ಪರ್ವತ ಏನಿದೆ, ಈ ಒಂದು ಅಗವನ್ನು ಬೆಳೆಯುವುದನ್ನು ನಿಲ್ಲಿಸು ಅಗ ಅಂತ ಅದಕ್ಕೆ ಹೇಳ್ತಾರೆ. ಆಗ ಆ ವಿಂಧ್ಯ ಪರ್ವತವು ಆ ಒಂದು ಆಗ ಬೆಳೆಯುವುದನ್ನು ನಿಲ್ಲಿಸುತ್ತೆ. ಹಾಗಾಗಿ ಇವರಿಗೆ ಅಗಸ್ತ್ಯರು ಅಂತಕ್ಕಂಥ ಹೆಸರು ಬರುತ್ತೆ ಮಕ್ಕಳೇ. ಅಷ್ಟೇ ಅಲ್ಲ ಮಕ್ಕಳೇ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಸಮೇತನಾಗಿ ಲಕ್ಷ್ಮಣನೊಂದಿಗೆ ಈ ಒಂದು ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸೀದಾ ಎಲ್ಲಿಗೆ ಬರ್ತಾರಪ್ಪ ಅಂತಂದರೆ ಅಗಸ್ತ್ಯ ಮುನಿಯ ಆಶ್ರಮಕ್ಕೆ ಬರ್ತಾರೆ. ಆಗ ಅಗಸ್ತ್ಯ ಮುನಿಗೆ ನಮಸ್ಕಾರ ಮಾಡಿ ಅವರು ಬಂದಂಥ ವಿಷಯವನ್ನು ತಿಳಿಸಿ, ನಮಗೆ ಇರತಕ್ಕಂಥ ನಾವು ಈ ಒಂದು 14 ವರ್ಷ ಇಲ್ಲಿ ಕಳಿಬೇಕಾಗುತ್ತೆ, ನಮಗೆ ಇರೋದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಸೂಚಿಸಿ ಅಂತ ಹೇಳ್ತಾರೆ. ಆಗ ಅಗಸ್ತ್ಯರು ಅವರಿಗೆ, ನೀವು ಗೋದಾವರಿ ತೀರಕ್ಕೆ ಹೋಗಿ ಪಂಚವಟಿ ಅಂತಕ್ಕಂಥ ಒಂದು ಸ್ಥಳ ಇದೆ, ಅಲ್ಲಿ ನೀವು ನೆಲೆಸಿ ನಿಮಗೆ ಶುಭವಾಗುತ್ತೆ, ಅದು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಆಗ ಹೇಳ್ತಾರೆ. ಶ್ರೀರಾಮಚಂದ್ರನು ಅಲ್ಲಿಗೆ ಹೊರಡೋದಕ್ಕೆ ಸಿದ್ಧವಾಗ್ತಾನೆ. ಆಗ ಅಗಸ್ತ್ಯರು ಅವರಿಗೆ 3 ಆಯುಧಗಳನ್ನು ಕೊಡ್ತಾರೆ ಮಕ್ಕಳೇ. 2 ಬತ್ತಳಿಕೆಗಳನ್ನು ಕೊಡ್ತಾರೆ. ಬತ್ತಳಿಕೆ ಅಂದರೆ ಗೊತ್ತಲ್ವ, ಹಿಂದುಗಡೆ ಬಾಣಗಳನ್ನು ಇಟ್ಕೊತಾರಲ್ಲ, ಆ ಒಂದು ಬತ್ತಳಿಕೆಗಳು, 2 ಬತ್ತಳಿಕೆಗಳನ್ನು ಕೊಡ್ತಾರೆ. ಹಾಗೆ ಚಿನ್ನದ ಇಡೀ ಇರ್ತಕ್ಕಂಥ ಒಂದು ಖಡ್ಗವನ್ನು ಕೊಡ್ತಾರೆ. ಹಾಗೆ ವಿಷ್ಣು ಧನಸ್ಸನ್ನು ಕೊಡ್ತಾರೆ. ಇವೆಲ್ಲವನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರೆ. ಅವರು ಆ ಒಂದು ಪಂಚವಟಿ ತೀರಕ್ಕೆ ಬಂದು ಅಲ್ಲಿ ನಿಲ್ಲಿಸ್ತಾರೆ ಮಕ್ಕಳೇ. ಕತೆ ಹೇಗಿದ್ದು ಮಕ್ಕಳೇ? ಚೆನ್ನಾಗಿತ್ತಲ್ವ? ಹೌದು. ಇವಾಗ ನೀವು ಎಷ್ಟು ಮಾತ್ರ ಕಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೋಬೇಕು. ಅದಕ್ಕೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು ಮಕ್ಕಳೇ. ಅಗಸ್ತ್ಯರ ತಂದೆ ತಾಯಿ ಯಾರು? ಹೇಳಿ ಮಕ್ಕಳೇ, ಅಗಸ್ತ್ಯರ ತಂದೆ ತಾಯಿ ಯಾರು? ಅರ್ಥ ಆಗಿದೆ ಅಲ್ವಾ? ನೀನು ಹೇಳ್ತೀಯಾ? ನೀನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್, ಆಯಿತು, ನೀನು ಹೇಳಪ್ಪ. ಅಗಸ್ತ್ಯರ ತಂದೆ ತಾಯಿ ಯಾರು? ಅಗಸ್ತ್ಯರ ತಂದೆ ವರುಣ, ತಾಯಿ ಮಿತ್ರ. ಮುಂದಿನ ಒಂದು ಪ್ರಶ್ನೆ, ಕಾಲಕೇಯನನ್ನು ಕೊಲ್ಲಲು ಸಹಕರಿಸಿದವರು ಯಾರು? ಯಾರು ಮಕ್ಕಳೇ? ಕಾಲಕೇಯನನ್ನು ಕೊಲ್ಲಲು ಸಹಕರಿಸಿದವರು ಯಾರು? ಗುಡ್, ವೆರಿ ಗುಡ್. ಕಾಲಕೇಯನನ್ನು ಕೊಲ್ಲಲು ಸಹಕರಿಸಿದವರು ಅಗಸ್ತ್ಯರು. ಮುಂದಿನ ಒಂದು ಪ್ರಶ್ನೆ ನೋಡಿ ಮಕ್ಕಳೇ, ವಿಂಧ್ಯ ಪರ್ವತವು ಯಾರೊಂದಿಗೆ ಸ್ಪರ್ಧೆಗಿಳಿದು ಬೆಳೆಯತೊಡಗಿತು? ಯಾರೊಂದಿಗೆ ಸ್ಪರ್ಧೆಗಿಳಿದು ಬೆಳೆಯತೊಡಗಿತು? ಕರೆಕ್ಟ್, ಹೌದು ಮಕ್ಕಳೇ, ಸೂರ್ಯನೊಂದಿಗೆ ಸ್ಪರ್ಧೆಗಿಳಿದು ಬೆಳೆಯತೊಡಗಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ ಮಕ್ಕಳೇ, ರಾಮನು ಎಲ್ಲಿ ಸೀತಾ ಲಕ್ಷ್ಮಣರೊಂದಿಗೆ ನೆಲೆಸಿದನು? ಪಂಚವಟಿ ತೀರದಲ್ಲಿ ನೆಲೆಸಿದನು. ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಕಥೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮಕ್ಕಳೇ. ಈಗ 5ನೇ ಪ್ಯಾರವನ್ನು ನಾವು ರಾಗವಾಗಿ ಹಾಡೋಣ. ನೀವು ನನ್ನ ಜೊತೆಯಲ್ಲಿ ರಾಗವಾಗಿ ಹಾಡಿ ಮಕ್ಕಳೇ. ಒಮ್ಮತವು ಒಗ್ಗಟ್ಟು ಒಂದೇ, ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡುವುತ್ತರಿಗೇಳಿರಿ, ಚಿಮ್ಮೆ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೆ ನಮ್ಮಲಿ, ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಹೌದು ಮಕ್ಕಳೇ, ಒಮ್ಮತವು ಒಗ್ಗಟ್ಟು ಒಂದೇ, ಮನವು ಎಲ್ಲಿದೆ ಹೇಳಿರಿ. ಎಲ್ಲಿದೆ ಒಮ್ಮತ? ನಾವೆಲ್ಲರೂ ಒಂದೇ ಮತ. ಒಗ್ಗಟ್ಟು, ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಏನೇ ಸಮಸ್ಯೆ ಬಂದರೂ ನಾವು ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತಕ್ಕಂಥ ಜನ ಎಲ್ಲಿದ್ದಾರೆ? ಮತ್ತೆನ್ನಿಲ್ಲಿದ್ದಾರೆ? ಕೊಡಗಿನಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಾನೆ ಮಕ್ಕಳೇ. ಇಲ್ಲಿ ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಉತ್ತರಿಗೆ ಹೇಳಿರಿ. ಹೌದು ಮಕ್ಕಳೇ,
ಈ ಒಂದು ಹುತ್ತರಿ ಹಬ್ಬದ ಸಂದರ್ಭದಲ್ಲಿ ಈ ಹುತ್ತರಿ ಹಾಡನ್ನು ಹಾಡಿಕೊಂಡು ಅವರು ಕೋಲಾಟವನ್ನು ಹಾಕಬೇಕಾದ್ರೆ ಅವರು ದಟ್ಟಿ ಕುಪ್ಪಸ ಅವರು ಸೊಂಟಕ್ಕೆ ಈ ಒಂದು ಬಟ್ಟೆಯನ್ನು ಕಟ್ಕೊಂಡು ಅವರು ಕೋಲಾಟವನ್ನು ಹಾಕ್ತಾರೆ. ಇದನ್ನು ದಟ್ಟಿ ಕುಪ್ಪಸ ಅಂತ ನಾವು ಕರಿತೀವಿ ಮಕ್ಕಳೇ. ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹುಮ್ಮಲಿ. ಹೌದು ಮಕ್ಕಳೇ, ಅವರು ಕೋಲಾಟವನ್ನು ಹಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪಾತುರೆ ಕೋಲ ಅಂತಕ್ಕಂಥದ್ದು ಇದು ಒಂದು ರೀತಿಯ ಕೋಲಾಟ. ಈ ಒಂದು ಪಾತುರೆ ಕೋಲ ಅಂತಕ್ಕಂಥ ಒಂದು ಕೋಲಾಟವನ್ನು ಹಾಡ್ತಾ ಇರಬೇಕಾದ್ರೆ ಆ ಒಂದು ಕೋಲಿನ ಒಂದು ಹೊಯ್ಲಿಗೆ ಅಂತಂದರೆ ಹೊಡೆತಕ್ಕೆ ಅಂತ, ಆ ಒಂದು ಶಬ್ದಕ್ಕೆ ಅಂತ, ಆ ಒಂದು ಪಾತುರೆ ಕೋಲ ಅಂತಕ್ಕಂಥ ಒಂದು ವಿಧದ ಕೋಲಿನ ಒಂದು ಶಬ್ದಕ್ಕೆ, ಆ ಒಂದು ಕೋಲಾಟದ ಒಂದು ವಿಧಕ್ಕೆ ಉತ್ತರಿ ಪದಗಳನ್ನು ಉತ್ತರಿ ಹಾಡನ್ನು ಹಾಡ್ತಕ್ಕಂಥ ಸಂದರ್ಭ ಸೊಗಸಾಗಿರ್ತದೆ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ಹಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಹೌದು, ಆ ಭೂಮಾತೆ ಆ ಭೂತಾಯಿ ಕರುಣಿಸಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ನೆಲ, ಈ ಒಂದು ಕೊಡಗು ನಾಡು ಇದು ನಮಗೇ ಇರಲಿ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ನೆಮ್ಮದಿಯನಿದು ತಾಳಲಿ. ಹೌದು ಮಕ್ಕಳೇ, ಇದು ಇಲ್ಲಿ ಕೊಡಗಿನಲ್ಲಿ ಹಲವಾರು ಪ್ರಾಣಿ ಪ್ರಭೇದಗಳಿದ್ದಾವೆ, ಹಲವಾರು ಪಕ್ಷಿ ಪ್ರಭೇದಗಳಿದ್ದಾವೆ, ಸುಂದರವಾಗಿರ್ತಕ್ಕಂಥ ದಟ್ಟವಾದ ಕಾಡುಗಳಿದ್ದಾವೆ, ಮರಗಿಡಗಳಿದ್ದಾವೆ. ಇವೆಲ್ಲವೂ ಚೆನ್ನಾಗಿರಬೇಕು, ಇವೆಲ್ಲವೂ ನೆಮ್ಮದಿಯಾಗಿರಬೇಕು, ಇದಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ. ಹೌದು, ಒಂದು ತಾಯಿ ತನ್ನ ಮಗುವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾಳೆ ಆ ರೀತಿಯಲ್ಲಿ ಈ ಒಂದು ಕೊಡಗು ನಾಡು ಆ ಭೂಮಾತೆಯ ಮಡಿಲಲ್ಲಿ ಸಂತೋಷವಾಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ತೊಂದರೆಗಳನ್ನು ಕೊಡಬೇಡಿ, ಇಲ್ಲಿರ್ತಕ್ಕಂಥ ಕೊಡಗು ನಾಡನ್ನು, ಇಲ್ಲಿರ್ತಕ್ಕಂಥ ಕೊಡಗು ಜನತೆಯನ್ನು ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡಿ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ. ಮಕ್ಕಳೇ, ಇವಾಗ ಕೆಲವೊಂದು ಕವನಗಳನ್ನು ರಚನೆ ಮಾಡೋಣ ಮಕ್ಕಳೇ. ಕವನ ರಚನೆ ಮಾಡೋದು ಏನು ದೊಡ್ಡ ಕೆಲಸ ಏನು ಅಲ್ಲ ಮಕ್ಕಳೇ. ನೋಡಿ, ಇವಾಗ ಯಾವುದೇ ಒಂದು ಸನ್ನಿವೇಶವನ್ನು ತಗೊಳ್ರಿ, ಆ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸನ್ನಿವೇಶವನ್ನು ವಿವರಣೆ ಮಾಡಿ ಒಂದು 2-3 ವಾಕ್ಯಗಳನ್ನು ಬರೀರಿ. ನೀವು ಬರಿತಾ ಇರಬೇಕಾದ್ರೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪ್ರತಿ ಆ ಒಂದು ಸಾಲಿನ ಕೊನೆಗೇನಿದೆ ಒಂದು ಪ್ರಾಸಪದ ಬರ್ತಕ್ಕಂಥ ರೀತಿಯಲ್ಲಿ ನೀವು ಆ ಒಂದು ವಾಕ್ಯಗಳನ್ನು ಬರೀರಿ. ಖಂಡಿತವಾಗ್ಲೂ ಅದೊಂದು ಕವನ ಆಗುತ್ತೆ ಮಕ್ಕಳೇ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಈ ಒಂದು ಕವನಗಳನ್ನು ಬರೀತಕ್ಕಂಥ ಒಂದು ಅಭ್ಯಾಸವನ್ನು ನೀವು ಮೈಗೂಡಿಸ್ಕೋಬೇಕು ಮಕ್ಕಳೇ. ಇವಾಗ ಕೆಲವೊಂದು ಕವನಗಳನ್ನು ರಚನೆ ಮಾಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಒಬ್ಬ ಕೊಡಗು ಹೆಣ್ಣುಮಗಳಿದ್ದಾಳೆ. ಆ ಒಂದು ಕೊಡಗು ಹೆಣ್ಣಿನ ಒಂದು ಸೌಂದರ್ಯವನ್ನು ವರ್ಣನೆ ಮಾಡುತ್ತಾ ನಾವು ಒಂದು ಕವನವನ್ನು ಬರೆಯೋಣ ಮಕ್ಕಳೇ. ಹಚ್ಚ ಹಸಿರಿನಲ್ಲಿ ಕಾಣುವ ಚುಕ್ಕಿ, ಆಗಸದ ಕತ್ತಲಲ್ಲಿ ಬೆಳಗುವ ಚುಕ್ಕಿ, ಜೋಗದ ಸಿರಿಯಲ್ಲಿ ಒಳೆಯುವ ಚುಕ್ಕಿ, ಮಲ್ಲಳ್ಳಿ ಜಲಪಾತದಲ್ಲಿ ಮಿನುಗುವ ಚುಕ್ಕಿ, ಇವಳು ಕೊಡಗಿನ ಚುಕ್ಕಿ. ಹೇಗಿದೆ ಮಕ್ಕಳೇ? ಚೆನ್ನಾಗಿದೆಯಲ್ವಾ? ನೀವು ಬರಿಬೋದಲ್ವ? ನೀವು ಅಭ್ಯಾಸ ಮಾಡ್ಬೋದಲ್ಲ? ಇನ್ನೊಂದು ಕವನ ನೋಡೋಣ ಮಕ್ಕಳೇ. ನೋಡಿ, ಇದು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಒಂದು ಕವನ ರಚನೆ ಮಾಡೋಣ. ಹುಟ್ಟುವಳು ತಲ ಕಾವೇರಿಯಲ್ಲಿ, ಹರಿಯುವಳು ಕೊಡಗಿನ ಸುಂದರ ಪ್ರಕೃತಿಯಲ್ಲಿ, ಕಾಣುವಳು ಹಚ್ಚ ಹಸಿರಿನ ಭತ್ತದ ಗದ್ದೆಗಳಲ್ಲಿ, ದುಮ್ಮಿಕ್ಕುವಳು ಜೋಗದ ಜಲಪಾತದಲ್ಲಿ. ಬರಿಬೋದಲ್ಲ ಮಕ್ಕಳೇ? ಏನು ಕಷ್ಟ ಅನಿಸಲ್ವಲ್ಲ? ಬರಿಬೋದು, ಬರಿತೀರಲ್ವ? ಗುಡ್. ಇನ್ನೊಂದು ಕವನ ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ನನ್ನ ಕವನದ ಬಗ್ಗೆ ನಾನೇ ಒಂದು ಕವನವನ್ನು ಬರೆದಿದ್ದೀನಿ. ನಾನೇನು ಕವಿಯಲ್ಲ, ಕವನ ಬರೆಯುವ ಚಟ ನನಗಿಲ್ಲ, ಏಕೋ ಕವನ ಬರೆಯಬೇಕೆನಿಸುತ್ತಲ್ಲ, ಒಮ್ಮೆ ಪ್ರಯತ್ನ ಮಾಡಿದೆನಲ್ಲ. ಹೇಗಿದೆ ಹೇಳಿ ನೀವೆಲ್ಲ? ನೀವು ಒಮ್ಮೆ ಪ್ರಯತ್ನಿಸಬಹುದಲ್ಲ? ಪ್ರಯತ್ನಿಸ್ತೀರಲ್ವಾ? ಗುಡ್, ಆಯಿತು ಮಕ್ಕಳೇ, ನೀವು ಪ್ರಯತ್ನಿಸಿ. ಮಕ್ಕಳೇ, ಗುಣಿತಾಕ್ಷರಗಳು ಇದು ಒಂದು ವ್ಯಾಕರಣಾಂಶ. ನೀವು ಈಗಾಗಲೇ ಸೇತುಬಂಧ ಕಾರ್ಯಕ್ರಮದಲ್ಲಿ ಈ ಒಂದು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಮತ್ತು ವ್ಯಾಕರಣ ತರಗತಿಗಳಲ್ಲಿ ಮತ್ತೆ ಈ ಒಂದು ಗುಣಿತಾಕ್ಷರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತೀರಿ. ನಾವು ಇಲ್ಲಿ ಆ ಒಂದು ಗುಣಿತಾಕ್ಷರಗಳನ್ನು, ಈ ಒಂದು ಪದಗಳನ್ನು ಬಿಡಿಸಿ ಬರೆಯೋದು, ಆ ಪದಗಳಲ್ಲಿರ್ತಕ್ಕಂಥ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದನ್ನು ನಾವು ನೋಡೋಣ ಮಕ್ಕಳೇ. ಈ ಒಂದು ಗುಣಿತಾಕ್ಷರಗಳು ಯಾವ ರೀತಿ ಆಗಿದೆಯಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ 1 + 1 ಸೇರಿದ್ರೆ 2 ಆಗುತ್ತೆ ಅಲ್ವಾ?
ಇದು ಒಂದು ಉದಾಹರಣೆಗೆ ಅಷ್ಟೇ ಮಕ್ಕಳೇ. ಕಣ್ಣು ಪ್ಲಸ್ ಉಬ್ಬು ಸೇರಿದ್ರೆ ಕಣ್ಣುಬ್ಬು ಆಗುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಕ ಪ್ಲಸ್ ಆ ಕೂಡಿದ್ರೆ ಕ ಆಗುತ್ತೆ ಮಕ್ಕಳೇ. ಈ ಒಂದು ಆ ಇಂದ ಅಹಾವರೆಗೂ ಏನಿದ್ದಾವೆ ಇವು ಸ್ವರಾಕ್ಷರಗಳು. ಇವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲ್ಪಡ್ತವೆ. ಹಾಗೆ ಕ ಇಂದ ಳವರೆಗೂ ಏನಿದ್ದಾವೆ ಇವು ವ್ಯಂಜನಾಕ್ಷರಗಳು. ಇವು ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡಲ್ಪಡ್ತವೆ. ಎಲ್ಲ ಗುಣಿತಾಕ್ಷರಗಳು ಈ ಒಂದು ಸ್ವರಾಕ್ಷರಗಳಿಂದನೇ ರಚನೆ ಮಾಡಲ್ಪಟ್ಟಿದ್ದಾವೆ ಮಕ್ಕಳೇ. ನನಗನ್ನಿಸುತ್ತೆ ಈ ಒಂದು ಅಕ್ಷರಗಳನ್ನು ಆ್ಯಕ್ಚುಲಿ ನಾವೆಲ್ಲಿ ಕೊಡ್ತೀವಿ, ಇವುಗಳನ್ನು ಗುಣಿತಾಕ್ಷರಗಳು ಅಂತ ಕರೆಯೋದಕ್ಕಿಂತ ಸಂಕಲನಾಕ್ಷರಗಳು ಅಂತ ಕರಿಬಹುದಾಗಿತ್ತೇನೋ ಅಂತ ಅಲ್ವಾ? ಬೇಡ ಬಿಡಿ, ಹಿರಿಯರು ಇದನ್ನು ಗುಣಿತಾಕ್ಷರಗಳು ಅಂತಲೇ ಕರೆದಿದ್ದಾರೆ, ನಾವು ಅದನ್ನೇ ಅನುಕರಣೆ ಮಾಡೋಣ. ನೋಡಿ ಮಕ್ಕಳೇ, ಈ ಒಂದು ಗುಣಿತಾಕ್ಷರಗಳು ಯಾವ ರೀತಿ ಆಗಿದ್ದಾವೆ ಅಂತ ನೋಡೋದಾದರೆ ಕ ಗೆ ಆ ಸೇರಿ ಕ ಆಗಿದೆ, ಕ ಗೆ ಆ ಸೇರಿ ಕ ಆಗಿದೆ, ಕ ಗೆ ಈ ಸೇರಿ ಕಿ ಆಗಿದೆ. ಇದೇ ರೀತಿಯಲ್ಲಿ ಒಂದು ಕ ಅಂತಕ್ಕಂಥ ಅಕ್ಷರಕ್ಕೆ ಎಲ್ಲ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಆ ಒಂದು ಕಾಗುಣಿತ ಕಾನ ಒಂದು ಗುಣಿತಾಕ್ಷರಗಳು ಎಲ್ಲವೂ ನಮಗೆ ಸಿಗ್ತವೆ ಮಕ್ಕಳೇ. ನೋಡಿ ಮಕ್ಕಳೇ, ಎಲ್ಲ ಅದೇ ರೀತಿ ಆಗಿದ್ದಾವೆ. ಅರ್ಥ ಆಯ್ತಲ್ವ ಮಕ್ಕಳೇ ಗುಣಿತಾಕ್ಷರಗಳು ಯಾವ ರೀತಿ ಆಗಿರ್ತವೆ ಅಂತ? ಇವಾಗ ಈ ಒಂದು ಪದಗಳನ್ನು ತಗೊಂಡು ಗುಣಿತಾಕ್ಷರಗಳನ್ನು ಯಾವ ರೀತಿ ಬಿಡಿಸಿ ಬರೀಬೋದು ಅಂತಕ್ಕಂಥದ್ದನ್ನು ನೋಡೋಣ ಮಕ್ಕಳೇ. ರಾಜಧಾನಿ ಅಂತಕ್ಕಂಥ ಒಂದು ಪದವನ್ನು ತಗೊಳ್ಳೋಣ. ಇದರಲ್ಲಿ ರ ಅಂತಕ್ಕಂಥ ಅಕ್ಷರ ಇದೆ, ಜ ಅಂತಕ್ಕಂಥ ಅಕ್ಷರ ಇದೆ, ಧ ಅಂತಕ್ಕಂಥ ಅಕ್ಷರ ಇದೆ, ನಿ ಅಂತಕ್ಕಂಥ ಅಕ್ಷರ ಇದೆ ಅಲ್ವಾ? ರ ಗೆ ಆ ಸೇರಿ ರಾ ಆಗಿದೆ, ಜ ಗೆ ಆ ಸೇರಿ ಜ ಆಗಿದೆ, ಧ ಗೆ ಆ ಸೇರಿ ಧ ಆಗಿದೆ, ನ ಗೆ ಇ ಸೇರಿ ನೀ ಆಗಿದೆ. ಈ ರೀತಿಯಾಗಿ ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಈ ರೀತಿಯಾಗಿ ನಾವು ಬಿಡಿಸಿ ಬರಿಬೋದು ಮಕ್ಕಳೇ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಸಿಂಹಾಸನ ನೋಡಿ, ಸ ಗೆ ಇಂ ಸೇರಿ ಸಿಂಹ ಆಗಿದೆ, ಅ ಗೆ ಆ ಸೇರಿ ಹ ಆಗಿದೆ, ಸ ಗೆ ಆ ಸೇರಿ ಸ ಆಗಿದೆ, ನ ಗೆ ಆ ಸೇರಿ ನ ಆಗಿದೆ. ಹೌದು ಮಕ್ಕಳೇ, ಈ ರೀತಿಯಾಗಿ ನಾವು ಪದಗಳನ್ನು ಬಿಡಿಸಿ ಬರಿಬೋದು. ನೀವೊಂದಷ್ಟು ಪದಗಳನ್ನು ಇವಾಗ ಅಭ್ಯಾಸ ಮಾಡಬೇಕು ಮಕ್ಕಳೇ. ನಿಮ್ಮ ಪಠ್ಯಪುಸ್ತಕದಲ್ಲೇ ಇದ್ದಾವೆ, 5 ಪದಗಳಿದ್ದಾವೆ. ಅವನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಮೊದಲನೇ ಒಂದು ಪದ ಸಹಕಾರ, ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ. ಪೇಜ್ ನಂಬರ್ 70-71ರಲ್ಲಿ ಈ ಒಂದು ಪದಗಳು ಬರ್ತವೆ. ನೀವು ಅಲ್ಲೇ ಈ ಒಂದು ಪದಗಳನ್ನು ಬಿಡಿಸಿ ಬರೆಯೋದನ್ನು ಕಲಿಬೇಕು ಮಕ್ಕಳೇ. ಪರಿಣಿತಿ, ಈ ಒಂದು ಪದವನ್ನು ಅಲ್ಲೇ ನೀವು ಬಿಡಿಸಿ ಬರೀರಿ. ಚೇತನ, ಈ ಒಂದು ಪದವನ್ನು ನೀವು ಅಲ್ಲೇ ಬಿಡಿಸಿ ಬರೀರಿ. ಪ್ರವಾಸ, ಈ ಒಂದು ಪದವನ್ನು ನೀವು ಬಿಡಿಸಿ ಬರೆಯಿರಿ. ಭಯಾನಕ, ಈ ಒಂದು ಪದವನ್ನು ನೀವು ಬಿಡಿಸಿ ಬರೆಯಿರಿ. ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗುತ್ತೆ ಮಕ್ಕಳೇ. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಸೋಲು ಸಾವರಿಯದವರು ಯಾರು? ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಕಾವೇರಿಯ ತವರ್ಮನೆ ಯಾವುದು? ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು? ವಂದನೆಗಳು ಮಕ್ಕಳೇ. ನನ್ನ ಹೆಸರು ಆರ್ ರವೀಂದ್ರನಾಥ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಬಚ್ಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ